ಬ್ಯಾಟರಾಯನಪುರ ಕ್ಷೇತ್ರದ ಗಡೇನಹಳ್ಳಿ ನಿವಾಸಿ 81 ವರ್ಷದ ರಾಜಣ್ಣ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ 20 ವರ್ಷಗಳ ಹಿಂದೆ ನಿವೃತ್ತಿ ಪಡೆದದ್ದು. ನಿವೃತ್ತಿಯ ನಂತರ ಕೃಷಿಯಲ್ಲಿ ಹೊಸದೊಂದು ಪರ್ವ ಸೃಷ್ಟಿಸಿ ನವೀನ ರೀತಿಯ ಬದುಕು ಕಟ್ಟಿಕೊಳ್ಳುವ ಮೂಲಕ ಹೊಸ ಆದರ್ಶವನ್ನು ಸಾರುತ್ತಿರುವ ಅಪ್ರತಿಮ ಸಾಧನೆಯವರದ್ದು. ನಿವೃತ್ತಿ ಎಂಬುದು ಬದುಕಿನ ಅಂತಿಮ ಘಟ್ಟ ಎಂದು ಭಾವಿಸುವವರ ನಡುವೆ ಕೃಷಿ ಪ್ರೀತಿಯ ಮೂಲಕ ಅಪ್ರತಿಮವಾದ ಹೊಸದೊಂದು ಬದುಕಿನ ಪರ್ವ ಸೃಷ್ಟಿಸಿಕೊಂಡಿರುವ ಸಾಧಕರು ಈ ಮೇಷ್ಟ್ರು ರಾಜಣ್ಣ. ಕಳೆದ 5 ವರ್ಷಗಳ ಹಿಂದೆ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಹೆಬ್ಬಯಕೆಯೊಂದಿಗೆ 3 ಎಕರೆ ಪ್ರದೇಶದಲ್ಲಿ ಕಾಂಚನ ಎಂಬ ಹೊಸ ತಳಿಯ ನೆಲ್ಲಿಕಾಯಿ ಸಸಿಗಳನ್ನು ನೆಟ್ಟು 3 ವರ್ಷಗಳ ಸುದೀರ್ಘ ಕಾಲ ಪೋಷಿಸಿದ್ರು. ಇದೀಗ ಸುಂದರವಾದ ನೆಲ್ಲಿ ತೋಟವಾಗಿ ಪರಿವರ್ತನೆಗೊಂಡು ಜನರನ್ನ ಆಕರ್ಷಿಸುತ್ತಾ ಕೈಬೀಸಿ ಕರೆಯುವಂಥದ ರೆಂಬೆಗಳ ತುಂಬೆಲ್ಲ ಬೆಳ್ಳಿಯಂತೆ ಹೊಳೆಯುವ ನೆಲ್ಲಿಕಾಯಿಗಳ ಸೊಬಗನ್ನ ನೋಡುವುದೇ ಒಂದು ಕರ್ಣ ಮನೋಹರ ದೃಶ್ಯ ಎನಿಸುತ್ತೆ. ಈ ಬಗ್ಗೆ ರಾಜಣ್ಣ ಅಭಿಪ್ರಾಯ ಕೇಳೋಣ ಬನ್ನಿ. ನಾವು ಏನಿಲ್ಲ, 2 ಅಡಿ ಗುಂಡಿ ಹಾಕ್ತೀರಿ, ತಿಪ್ಪೆ ಗೊಬ್ಬರ ಹಾಕ್ತೀರಿ, ಗ್ರಾಫ್ ಮಾಡಿರೋ ಸಸಿ ತಂದು ಹಾಕಿ ಸುಮಾರು 3 ವರ್ಷಕ್ಕೆ ಫಸಲು ಬರ್ತದೆ ಸರ್. 3 ವರ್ಷ ಬರ್ತದೆ. ಇದು ತಳಿ ಯಾವುದು ಸರ್? ಇದು ಕಾಂಚನ ಅಂತ. ಕಾಂಚನ ತಳಿ 2-3 ವೆರೈಟಿ ಇದೆ. ಅದರಲ್ಲಿ ಇದು ಒಳ್ಳೆ ಉತ್ತಮವಾದ ತಳಿ ಸರ್, ಕಾಂಚನ ಅನ್ನೋದು. ನೀವು ಇದನ್ನು ಸಸಿ ಎಲ್ಲಿಂದ ತರಿಸಿದ್ರಿ? ನಮ್ಮ ಲಾಲ್ಬಾಗ್ ಮೇನ್ ಗೇಟು ದೇವಪ್ಪ ನರ್ಸರಿ. ಲಾಲ್ಬಾಗ್ ಮೇನ್ ಗೇಟ್ನಲ್ಲಿ ಆಲಮೀನ್ ಕಾಲೇಜ್ ಹಿಂಭಾಗ ನರ್ಸರಿ ಇದೆ, ಅಲ್ಲಿಂದ ತಂದಿದೆ ಸರ್. ಸರ್ ಇದು ಪೋಷಣೆ ಹೇಗೆ ಸರ್? ಔಷಧಿ ಹೊಡಿಬೇಕಾಗುತ್ತೆ? ಹೌದು ಸರ್, ಇದು ಎಲ್ಲಕ್ಕೂ ಔಷಧಿ ಹೊಡಿಲೇಬೇಕು ಸರ್. ಹೊಡೆದಿದ್ದು ಯಾವ ಬೆಳೆನೂ ಬರೋಲ್ಲ. ಇದಕ್ಕೂ ಈ ತಿಪ್ಪೆ ಗೊಬ್ಬರ, ಸ್ವಲ್ಪ ಮೆನ್ಯೂರು, ಔಷಧಿ, ಸ್ವಲ್ಪ ನೀರು, ನಾವು ಯಾವ ರೀತಿ ಬೆಳೆದಂಗೆಲ್ಲ ಇರ್ತದೆ ಅಷ್ಟೇ, ಪ್ರತಿಯೊಂದು ಅಷ್ಟೇ. ಸರ್ ಇದಕ್ಕೆ ಫಲ ಕೊಡೋಕ್ಕೆಲ್ಲ ಎಷ್ಟು? ಇದು 3 ವರ್ಷಕ್ಕೆ ಬಂತು ಸರ್. 3 ವರ್ಷ. ಇದು ಹಾಕಿ 4 ವರ್ಷ, ಹೋದನೇ ವರ್ಷದಿಂದ ಬರ್ತಾಯಿದೆ ಸರ್. 1 ವರ್ಷ. ಎಷ್ಟು ಎಕರೆ ಹಾಕಿದೆ? ಇದು ಸುಮಾರು ಇವಾಗ ನಮ್ಮದು 4 ಕಡೆ ಇದೆ. 4 ಕಡೆಯಿಂದ ಸೇರಿಕೊಂಡು 3.5 ಎಕರೆ ಇದೆ. ಮಾರುಕಟ್ಟೆ ವ್ಯವಸ್ಥೆ? ಮಾರುಕಟ್ಟೆ ಭಾಳ ಕಷ್ಟ ಸರ್. ನಾವು ರಿಲಯನ್ಸ್ಗೆ ಹಾಕ್ತಾಯಿದ್ದೀರಿ, 1/4 kg ಪ್ಯಾಕೆಟ್ ಮಾಡಬೇಕು ಬಾಕ್ಸ್ ಥರ, ಅದನ್ನು ಇದು ಮಾಡಿಬಿಟ್ಟು ನಾವು ರಿಲಯನ್ಸ್ಗೆ ಹಾಕ್ತೀವಿ ಸರ್. ಸರಿ, ಕೂಲಿ ದುರ್ಲಭವಾದಂಥ ಸ್ಥಿತಿ ಇದೆ. ಅಷ್ಟು ಜಾಸ್ತಿ ಏನು ಇದಕ್ಕೆ ಬೇಕಿಲ್ಲ ಸರ್. ಕಾಯಿ ಒಂದು 500 kg ಕಾಯಿ ಕೀಳಬೇಕಾದ್ರೆ 4 ವರ್ಷ ಸಾಕು. ಬಾಕ್ಸ್ ಮಾಡಬೇಕಾದ್ರೆ ಒಂದು 4 ಅಲ್ಲಿ 2 ಗಂಟೆಗೆ ಹೊರಟೋಗ್ಬಿಡ್ಬೇಕು ರಿಲಯನ್ಸ್ಗೆ. ಕೃಷಿ ನಿಮಗೆ ಲಾಭದಾಯಕ ಅನಿಸ್ತಾ ಇದೆ ಸರ್? ಸರ್, ಇದರಲ್ಲಿ ನಮಗೆ ಲಾಭ ಅಂತ, ನಮಗೆ ಮನಸ್ಸು ನೆಮ್ಮದಿ ಆಗೋಂಥ ಇದು ಪರಿಸ್ಥಿತಿ ಇದೆ ಸರ್. ಬೇರೆ ಬೆಳೆಕ್ಕಿಂತ ಇದು ಬೆಟರು ಅಂತ. ಆದರೆ ಮಾರ್ಕೆಟ್ ಕಷ್ಟ. ಈಗ ರಿಲಯನ್ಸ್ ಇರೋದೇ ಸರ್ ನಮ್ಗೆ ತುಂಬ ಚೆನ್ನಾಗಿದೆ ಸರ್. ಮಾರ್ಕೆಟ್ ಮಾತ್ರ ಕಷ್ಟ. ಮಾರ್ಕೆಟಿಂಗ್ ಕಷ್ಟ ಇದೆ. ಮಾರ್ಕೆಟ್ಗೆ ಹಾಕಿದರೆ ಅಲ್ಲಿ ಕಮಿಷನ್ನು ಅದು ಇದು ಏನೇನೋ ಹೋಗ್ತದೆ. ಇಲ್ಲಿ ಏನೂ ಇಲ್ಲ ಸರ್. ನಮ್ಮದು ಇವತ್ತು ಹೋದರೆ ನಾಳೆ ನಮ್ಮ ಅಕೌಂಟ್ಗೆ ಬ್ಯಾಂಕ್ಗೆ ಬಂದುಬಿಡ್ತದೆ ಹಣ. ಖಂಡಿತ ಬಂದೇ ಬರ್ತದೆ, ಉದ್ಯಮಿಯಾಗಿ ಬಂದೇ ಬರ್ತದೆ. ಈಗ ಬೇಕಾದಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋರು ಕೂಡ ದಾಳಿಂಬೆ ಬೆಳೆಯೋಕ್ಕೆ ಬೇಕಾದಷ್ಟು ಕಡೆ ಲೀಸಿಗೆ ತೊಗೊಂಡು ಬೆಳೀತಕ್ಕಂಥ ಆಸಕ್ತಿ ಅವರಲ್ಲಿದೆ ಸರ್. ಅವರು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟ್ರ್ ಆಗಿರೋರು ಬಿಡಿ, ಅವರು ಒಂದು ಹಾಸ್ಪಿಟ್ಲು ಇದು ಇಟ್ಕೊತಾರೆ. ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕರೆಕ್ಟಾಗಿ ಅವರು ಈ ಮುಂದಿನ ದಿನಗಳಲ್ಲಿ ಅವರು ಒಂದು ಉದ್ದಿಮೆಯಾಗಿ ಈ ಕೃಷಿನ ಇದನ್ನೇ ಅವಲಂಬನೆ ಮಾಡ್ತಕ್ಕಂಥ ಸ್ಥಿತಿ ಬರ್ತದೆ ಸರ್. ಬರದೇನಿಲ್ಲ. ಈಗ ಮಕ್ಕಳು ಎಲ್ಲ ವಿದ್ಯಾಭ್ಯಾಸ ಮಾಡಿದರೆ ಅಲ್ಲಿ ಸರ್ಕಾರಿ ಕೆಲಸ ಇಲ್ಲ, ಒಪ್ಕೊತೀರಾ? ಅದರಿಂದ ಸರ್ಕಾರಿ ಕೆಲಸ ಇಲ್ಲ, ದುಡಿಯೋಕೆ ಇದಿಲ್ಲ ಶಕ್ತಿ. ಆವಾಗೇನು ಮಾಡ್ತಾರೆ, ತಡಿ ನಮ್ಮಪ್ಪ ನಮ್ಮ ತಾತ ಮುತ್ತಾತ ಎಲ್ಲರೂ ಕೃಷಿ ಮಾಡಿದರು, ನಾವು ಅದು ಕೃಷಿ ಮಾಡೋಣ, ಪ್ರಯತ್ನ ಮಾಡೋಣ ಅಂತ ಬರ್ತಾರೆ ಸರ್. ಕಾಲ ಬರುತ್ತೆ ಅಂತ ಕಾಲ ನಮ್ಮ ಪೀಳಿಗೆ ಅಲ್ಲದವರು ಮುಂದಿನ ಪೀಳಿಗೆ ನೋಡುತ್ತೆ ಅನ್ನೋ ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.